ಬುದ್ಧಿ ಏನೋ ನಿನ್ನ ಸಾಯಿಸು ಅಂತಿದೆ, ಮನ್ಸು ಯಾಕೋ ಮಗಳಿಗೋಸ್ಕರ ಬೇಡ ಅಂತಿದೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಕಣೋ, ರೂಟ್ ಕಾಣಿಸ್ತಿಲ್ಲ. ನಾನ್ ನಿನ್ನನ್ನು ಸಾಯಿಸಲೇಬೇಕು, ಆದ್ರೆ ನನ್ನ ಕೈಗೆ ರಕ್ತ ಅಂಟಬಾರ್ದು. ಒಳ್ಳೆ ಪ್ಲಾನ್ ಹೇಳು. ಈ ಶೆಟ್ಟಿ ಸೂರ್ಯನ್ ಥರ ಕತ್ಲಾಯ್ತು ಅಂದ್ರೆ ನಿನ್ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳೇಬೇಡ. ಮತ್ತೆ ಬೆಳಗಾದ್ರೆ ಕತ್ಲನ್ನ ಸೀಳ್ಕೊಂಡು ಬೆಂಕಿ ಕಿಡಿಯಾಗಿ ಹೊರಗಡೆ ಬರ್ತೀನಿ. ಒಂದ್ ನಿಮಿಷ ಹೇಳೋ ಭಗವಂತಳ. ಲೋ ಚಿನ್ನ, ಡೈಲಿ ರಾತ್ರಿ ನಿನ್ ಹೆಂಡತಿ ಹೊಡೆದ ಮೇಲೆ ಒಂದ್ ಡೈಲಾಗ್ ಹೊಡಿತ್ಯಾ, ಏನು ಅದು? ಅನ್ನೋತರ ಸೂರ್ಯ ಇದ್ದಂಗೆ ಕತ್ಲಾಗಿದ ತಕ್ಷಣ ನಿನ್ ಟೈಮ್ ಶುರು ಆಯ್ತು ಅನ್ಕೋಬೇಡ. ಅದೇ ಬೆಳಕರಿದ್ಮೇಲೆ ಕತ್ಲನ್ನ ಸೀಳ್ಕೊಂಡು ಬೆಂಕಿ ಕಿಡಿತರ ಮತ್ತೆ ಬರ್ತೀನಿ. ಕೇಳಿಸ್ಕೊಂಡ್ಯಾ? ಹೆಂಡತಿ ಕೈಯಲ್ಲಿ ಒದೆ ತಿನ್ನೋ ಪ್ರತಿಯೊಬ್ಬ ಪಾಕೆಟ್ ನನ್ ಮಗನು ಹೊಡೆಯೋ ಡೈಲಾಗ್ ಇದೆ ಕಣೋ. ಏನ್ ಮ್ಯಾಚಿಂಗ್ ಅಲ್ವೇನೋ ರಾಹುಲ್? ಇದು ನಿನ್ ಕಾಡಲ್ಲ ಭಗವಂತ್, ನನ್ನ ಪ್ರಪಂಚ. ಹುಲಿ ಎಲ್ಲೇ ಇದ್ರು ಹುಲಿಯಾಗೇ ಇರತ್ತೆ, ಇಲಿಯಾಗಲ್ಲ ಕಣೋ ನನ್ ಮಗನೇ. ನಾನೀಗ ಹಳೆ ಶೆಟ್ಟಿ ಅಲ್ಲ. ಹೌದು, ಹಳೆ ಶೆಟ್ಟಿ ಆಗೋಕೆ ಹೇಗ್ ಸಾಧ್ಯ? ಆಗ ನಿನಗೆ 2 ಕಾಲಿತ್ತು, ಒಂದ್ ಕಾಲ್ ನಾನು ತೆಗೆದು ಬಿಟ್ನಲ್ಲ. ಭಗವಂತ್, ನಾನ್ ನಿನ್ನ ಸಾಯಿಸೋದಂತೂ ಫಿಕ್ಸ್. ನಿನ್ನ ಜೈಲಿಗೆ ಕಳ್ಸೋಕ್ ಮುಂಚೆ ನಿಮ್ಮವ್ರನ್ನ ಸಾಯಿಸಿ ನಿನಗೆಷ್ಟು ನೋವು ಕೊಟ್ನೋ ಅದಕ್ಕಿಂತ ಡಬಲ್ ನೋವು ಕೊಡ್ತೀನಿ. ನಿನ್ನ ಕಣ್ಣು ಮುಂದೆನೆ ನಿನ್ನ ಮಗಳನ್ನ ಸಾಯಿಸ್ಬಿಡ್ತೇನೆ. ನಿನ್ನನ್ನು ಸಾಯಿಸೋದು ನನಗೆ ಇರಾನಿ ಚಾಯ್ ಕುಡ್ದಷ್ಟು ಸುಲಭ ಕಣೋಲೆ. ಸಾವುಗೆ 1 ಇಂಚು ದೂರದಲ್ಲಿದ್ಯಾ. ಚುಚ್ಲಾ? ಚುಚ್ಬಿಡ್ಲಾ? ಏನು ನನ್ ಮಗಳನ್ನ ಸಾಯಿಸ್ತೀಯಾ? ಬಾರೋ ನೋಡ್ಕೋತೀನಿ. ಮಗಳನ್ನ ಕರ್ಕೊಂಡು ವಿಧಾನಸೌಧದ ಮುಂದೆ ಚೇರ್ ಹಾಕೊಂಡು ಕೂತ್ಕೋತೀನಿ. ಕಳ್ಸು, ಎಷ್ಟು ಜನನ್ ಕಳಿಸ್ತೀಯಾ? ಒಬ್ಬೊಬ್ರನ್ನ ಕೆಳಗಿಂದ ಮೇಲೆವರೆಗೂ ಕತ್ತರಿಸಿ ತುಂಡು ಮಾಡಿ ಹಾಕ್ತೀನಿ. ಅವ್ರ ನರಾಕಿತ್ತು ಶಿವಾಜಿನಗರದಲ್ಲಿ ನೂಡಲ್ಸ್ ಅಂತ ಮಾರ್ಬಿಡ್ತೀನಿ. ಏನೋ ನಿನ್ನ ಪೊಗುರು, ನನ್ನ ಬೂಟ್ ರೇಟ್ ಅಷ್ಟಿಲ್ಲ ಕಣೋ ನಿಮ್ಮ ಬದುಕು. ಗರೀಬ್ ಸಾಲೆ. ಗರೀಬ್ ಸಾಲೆ, ನಾನ್ ನಿನ್ಗೊಂದು ಸತ್ಯ ಹೇಳ.